ಏನಪ್ಪ ಇದು ಯಾರಿಲ್ಲ, ಹೆಂಗೆ ನಾವು ಜೀವಿತ ಹೆಂಗೆ ಹೋಗುತ್ತೆ, ಹೆಂಗೆ ಆಗುತ್ತೆ ನಮ್ಮ ಜೀವಿತ, ಹೆಂಗೆ ಮುಂದೆ ಹೋಗೋದು, ಯಾವ ಥರ ಕಾರ್ಯಗಳು ಅಂತ ಅನ್ಸ್ಕೊತೀರಿ. ಆದರೆ ಅಂತ್ಯವು ಏನಾಗಿರುತ್ತೆ, ಸಂಪೂರ್ಣವಾಗಿ ಆಗಿರುತ್ತೆ. ಹಾಲೆಲೂಯಾ ಸ್ತೋತ್ರ. ಯೋಸೇಫನ ಎಲ್ಲರೂ ಅಣ್ಣ ತಮ್ಮರು ತಳ್ಳಿಬಿಟ್ರು. ಹಾಲೆಲೂಯಾ ಸ್ತೋತ್ರ. ಅವನಿಗೆ ಕೆಲಸಕ್ಕೆ ಬರ್ದವನು ಅಂತ ಹೇಳಿ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟರು. ಐಗುಪ್ತ ದೇಶದಲ್ಲಿ ಅವನು ಏನಾದ, ದಾಸತನವಾಗಿ ಮತ್ತೆ ಸೆರೆಮನೆಗೆ ಹೋಗಿ ಆ ಸೆರೆಮನೆಯಿಂದ ಹಾಲೆಲೂಯಾ ಸ್ತೋತ್ರ ಅವನು ಎಲ್ಲಿಗೆ ಬಂದ, ಹಾಲೆಲೂಯಾ ಸ್ತೋತ್ರ ಅರಮನೆಗೆ ಬಂದ. ಅರಮನೆಯಲ್ಲಿ ಏನಾದ, ಯೋಟಿಪರನಾದ ನೆಕ್ಸ್ಟ್ ಅಧಿಕಾರ ಇವನಿಗೆ ಬಂದಿದ್ದು. ಹಾಲೆಲೂಯಾ ಸ್ತೋತ್ರ. ಯಾರು ಹನ್ನೊಂದರು ಬೇಡ ಅಂತ ಅವನ್ನ ತಳ್ಳಿಬಿಟ್ರು, ಅವರೇ ಬಂದು ಅವನ ಮುಂದೆ ಮನಕಾಲು ಹಾಲೆಲೂಯಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ ಆಗಿ ದವಸದಾನನ ಕೇಳ್ತಾ ಇದ್ದಾರೆ. ಈ ಹಾಲೆಲೂಯಾ ಸ್ತೋತ್ರ ಅವರೊಬ್ಬರೇ ಅಲ್ಲ, ಅನೇಕ ಸುತ್ತಮುತ್ತ ಇರೋ ಜನಗಳು ಯೋಸೇಫನ ಜನಗಳ ಬಂದು ಹಾಲೆಲೂಯಾ ಸ್ತೋತ್ರ ದವಸದಾನ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಇವತ್ತು ದೇವರು ಏನು ಹೇಳ್ತಾ ಇರೋದಂದರೆ, ನನ್ನ ಫೇವರ್ ನಿನ್ನ ಮೇಲೆ ಉಂಟಾದರೆ ಸಾಕು, ನೀನು